ಇದು ಗೌರಿ ಕಲ್ಯಾಣ ಇವತ್ತಿನ ಎಪಿಸೋಡು. ಇವತ್ತು ಸೋಮವಾರದ ಎಪಿಸೋಡ್ ಆಗಿದೆ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಗೌರಿ ಅವ್ರ ಅಮ್ಮನು ಮತ್ತು ಗೌರಿ ಅವ್ರ ತಂಗಿ ಇಬ್ಬರು ನಿಂತು ಮಾತಾಡ್ತಾರೆ. ನಿನ್ನೆ ಎಪಿಸೋಡೇ ಕಂಟಿನ್ಯೂ ಆಗಿರುತ್ತೆ. ನಿನ್ನ ದೊಡ್ಡ ಮಗಳಿದಾಳಲ್ಲ, ಈ 2ನೇ ಕ್ಯಾಟಗರಿಗೆ ಸೇರಿದವಳು ಅಂತೆಲ್ಲ ಹೇಳ್ತಾ, ಏನು ಮಾಡಬೇಕು, ನಾನು ಎಷ್ಟು ಸಲ ಬಾಯಿ ಬಿಡಿಸ್ಬೇಕಂತ ಪ್ರಯತ್ನ ಪಟ್ಟೇನೆ, ಆದರೂ ಬಾಯಿ ಬಿಡೋಕ್ಕೆ ರೆಡಿ ಇಲ್ಲ, 4 ತದಿಕಾದರೂ ಬಾಯಿ ಬಿಡಿಸ್ಬೇಕು ಅಂತೆಲ್ಲ ಹೇಳ್ತೇನೆ. ಇಲ್ಲ ತಡೆಯಮ್ಮ, ಟೈಮ್ ಹತ್ರ ಬಂದಿದೆ, ಹೆಂಗಾದರೂ ಮಾಡಿ ಸಿಗಿ ಬಿದ್ದಾಳೆ, ಆ ಖ್ಯಾತೆ ಇವಳು ಇಬ್ಬರು ಸಿಗಿ ಬೀಳ್ತಾರೆ. ನೆಕ್ಸ್ಟ್ ಇನ್ನೊಂದು ಸೀನ್ ಒಳಗೆ ಈ ಕಡೆ ಗೌರಿ ಇದ್ದಾಳಲ್ಲ, ಮನೆ ಹೊರಗಡೆ ನಿಂತಿರ್ತಾಳೆ ಕಾಂಪೌಂಡಲ್ಲಿ ನಿಂತು ಆಲೋಚನೆ ಮಾಡ್ತಿರ್ಬೇಕಾದ್ರೆ ಅವ್ರ ಅಕ್ಕ ಮತ್ತು ಅಭಿಲಾಷ್ ಬಗ್ಗೆನೇ ಮಾತಾಡ್ತಾನೆ, ಆಲೋಚನೆ ಮಾಡ್ತಾನೆ. ಅದೇ ಟೈಮಿಗೆ ಇವರು ಶ್ಯಾಮ್ ಬರ್ತಾನೆ. ಶ್ಯಾಮ್ ಬಂದು ಅತಿಗೆ ಅಂತೆಲ್ಲ ಕೇಳಿದ, ಅತಿಗೆ ನನಗೇನೋ ಇದು ಕನ್ಫರ್ಮ್ ಆಗಿದೆ, ಇವರಿಬ್ಬರು ಅಭಿಲಾಷ್ ಮತ್ತು ಮೋನಿಕಾ ಇಬ್ಬರು ಲವ್ ಮಾಡ್ತಾಯಿದ್ರಂತ. ಅದು ನಮ್ಮ ಅಕ್ಕ ಅದು ಹೆಂಗೆ ಮೋಸ ಹೋದ್ಲು ಏನೋ ಅರ್ಥನೇ ಆಗ್ತಾ ಇಲ್ಲ. ನಮ್ಮ ಅಕ್ಕ ನೋಡಿ ದುಡ್ಡಿರೋರೇ ಬೇಕು, ಶ್ರೀಮಂತರೇ ಅಂತ ಇಷ್ಟೆಲ್ಲ ಆಸೆ ಕನಸು ಇಟ್ಕೊಂಡು ನಮ್ಮ ಅಕ್ಕಗೆ ಈ ಥರ ಎಲ್ಲ ಮೋಸ ಮಾಡ್ದ ಅಭಿಲಾಷ್ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲ ಅದಕ್ಕೆ ಇದೆಲ್ಲ ಹೆಂಗೆ ಅವರು ಚಿಕ್ಕವರಿದ್ದಾಗ ಒಂದೇ ಮನೇಲಿದ್ರಂತೆ, ಅವರು ಸಿಗೆ ಬೀಳಲ್ಲ, ಯಾರಿಗೂ ಮೋಸ ಮಾಡಿದ್ರು ತಾನು ಸಿಕ್ಕಾಕೋನಲ್ಲ, ಜಾಣತನ ಇನ್ನೊಂದು ಕಡೆ ಇವ್ರು ಇಬ್ಬರನ್ನ ಹೆಂಗನ ಮಾಡಿ ಒಂದು ಮಾಡ್ಬೇಕಂತೇಳಿ ವಿವೇಕ್ ಅವರ ಚಿಕ್ಕಮ್ಮನೂ ಅವ್ರ ಚಿಕ್ಕಪ್ಪ ಒಂದು ಮಾಡಬೇಕಂತ ಪ್ರಯತ್ನ ಪಡ್ತಿರ್ತಾರೆ. ಇದೇ ಟೈಮಿಗೆ ವಿವೇಕ್ ಇಲ್ಲಿ ಕಾಂಪೌಂಡಲ್ಲಿ ಒಬ್ಬನೇ ಕುಂತು ಆ ಹತ್ತಿದ ಪ್ರಯೋಗ ಏನಿದೆಯಲ್ಲ ಅದನ್ನು ನೋಡ್ಕೊಂತ ಕುಂತಿರ್ತಾನೆ. ಇದೇನಿದು, ನಾನು ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡ್ಬಿಟ್ನ ಇಷ್ಟಕ್ಕೆ ಅಂತೆಲ್ಲ ಆಲೋಚನೆ ಇದೇ ಟೈಮಿಗೆ ಅವ್ರ ಚಿಕ್ಕಪ್ಪ ಬರ್ತಾರೆ. ಅವ್ರ ಚಿಕ್ಕಪ್ಪ ಬಂದು ಏನು ಮಾಡ್ತೀವಿ, ಈ ಹತ್ತಿ ಪ್ರಯೋಗ ಮಾಡಬೇಕಾದ್ರೆ ನಿನ್ನ ಡೋರ್ ರೂಮ್ನ ಕ್ಲೋಸ್ ಮಾಡಬೇಕು ಅಂತ ಗೊತ್ತಾಗಲಿಲ್ವಾ ಅಂತ. ಇಲ್ಲ ಚಿಕ್ಕಪ್ಪ, ಅದು ಆ ಎಣ್ಣೆದು ಮತ್ತು ಆ ಹತ್ತಿದು ಕಿರಿಕಿರಿ ಆಗ್ತೈತಿ ಅಂತೇಳಿ ಸ್ವಲ್ಪ ಗಾಳಿ ಆದರೂ ಬರಲಿ ಅಂತೇಳಿ ಡೋರ್ ಕ್ಲೋಸ್ ಮಾಡಿದ್ದಿಲ್ಲ, ಆ ಡೋರ್ ಹಾಗೆ ಇಟ್ಟಿದ್ದೆ ಅಂತೆಲ್ಲ ಹೇಳ್ತಾನೆ. ಅಯ್ಯೋ ನಿನ್ನ ಡೋರ್ ಹಾಗೆ ಇಟ್ಟು ಇದೆಲ್ಲ ಎಡವಟ್ಟಾಗೋಗ್ಬಿಡುತ್ತೆ ನೋಡು ಅಂತ. ಸರಿ ಬಿಡು, ಇನ್ನೊಂದು ಆಪ್ಷನ್ ಇದೆ, ಅದನ್ನು ಮಾಡ್ತೀನಿ. ಸರಿ ಹೇಳಿ ಚಿಕ್ಕಪ್ಪ, ಅದೇನೋ ಮಾತ್ರೆನೋ ಔಷಧಿನೋ ಯಾವುದೋ ಒಂದು ಜಲ್ದಿ ಹೇಳಿ ಚಿಕ್ಕಪ್ಪ ಅಂತೆಲ್ಲ ಹೇಳ್ತಾನೆ. ಅಲ್ಲ ಕಣು, ಹಂಗಲ್ಲ ಅದು ಅಂತೆಲ್ಲ ಹೇಳ್ತಾನೆ. ನಾನು ಚಿಕ್ಕಪ್ಪ ಆಗಿ ಆ ಮಾತನ್ನು ನಾನು ಹೇಳೋಕೆ ನಂಗೆ ಮುಜುಗರ ಆಗ್ತದೆ, ಅದೆಲ್ಲ ಏನು ಆಗಲ್ಲ, ಹೇಳಿ ಚಿಕ್ಕಪ್ಪ ಅಂತ. ಈ ಕಡೆಯಿಂದ ಅವರು ಆಶಾ ಇದ್ದು ಸನ್ನೆ ಮಾತಾಡ್ತಾನೆ, ನೀನು ಹೇಳು ಅಂತ. ಸರಿಪ್ಪ, ಒಂದು ಆಪ್ಷನ್ ಇದೆ, ನಾನು ಹೇಳ್ತೀನಿ ನಿನಗೆ. ಸರಿ, ನೀನೀಗ ಹೋಗಿ ನಿನ್ನ ಹೆಂಡ್ತಿದು 2 ಕೈ ಹಿಡ್ಕೊಂಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನ ಆ ಮನಸ್ಸಲ್ಲಿ ಏನೇನಿದೆ ಅಲ್ಲೆಲ್ಲ ಭಾವನೆಗಳು ಹೇಳ್ಕೊಬೇಕು ನೀನು ಅಂತೇಳಿ. ಏನು, ನಾನು ಹೋಗಿ ಆ ಪುಣ್ಯವತಿಯು 2 ಕೈ ಹಿಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಮನಸ್ಸಿನ ಭಾವನೆ ಎಲ್ಲ ಹೇಳ್ಕೊಬೇಕಾ? ಇದು ಇಂಪಾಸಿಬಲ್ ಚಿಕ್ಕಪ್ಪ ಅಂತೆಲ್ಲ ಹೇಳ್ತಿರ್ತಾನೆ. ಇದೇ ನೋಡ, ಅಲ್ಲ ಅಂದರೆ ನೀನು ಏನು ಅರ್ಥನೇ ಆಗಲ್ಲ, ಈ ಎಲ್ಬೋರ್ಡ್ಗಳಿಗೆಲ್ಲ ಯಾಕಾದರೂ ಮದುವೆ ಮಾಡ್ತಾರೆ ಅಂತ ಅವ್ರ ಚಿಕ್ಕಪ್ಪ ಡಬಲ್ ಮೀನಿಂಗಲ್ಲಿ ಹೇಳ್ತಾರೆ. ಅವ್ರ ಚಿಕ್ಕಮ್ಮ ಇದು ಫೋರ್ಸ್ ಮಾಡ್ತಾಳೆ, ನೀನು ಹೇಳು ಅಂತಂದೆ. ಅಯ್ಯೋ ಇದು ಒಳ್ಳೆ ಫಜೀತಿ ಆಯ್ತಲ್ಲ ಅಂತ, ಸರಿ ಹೇಳ್ತೀನಿ ತಡಿ ಅಂತ. ಹೋಗಿ ಚಿಕ್ಕಪ್ಪ, ಇದೆಲ್ಲ ನಡಿಲಾರ್ದ ಆಗೋದೆಲ್ಲ, ನನ್ನಿಂದ ಬೇರೆದು ಯಾವುದಾದ್ರೂ ಇದ್ದರೆ ಹೇಳಿ ಅಂತ. ಇಲ್ಲ ಕಣು, ಇದೇ ಒಳ್ಳೆ ಇದಿದೆ, ಮಾಡು, ನಿನಗೆ ಇದು ನನಗೂ ಈ ಥರ ಸಮಸ್ಯೆ ಇತ್ತು, ಮನೇಲಿ ದೊಡ್ಡ ಪ್ರಾಬ್ಲಮ್ ಎಲ್ಲ ಆಗ್ತಾಯಿತ್ತು, ಈಗೆಲ್ಲ ಇದು ಮಾಡಿದಾಗ ಇದು ಸಮಸ್ಯೆನೇ ಇಲ್ಲ ಅಂತೆಲ್ಲ ಹೇಳ್ದೆ. ಹೆಂಗೋ ಅವ್ರ ಚಿಕ್ಕಪ್ಪ ಹೇಳ್ತಾನಲ್ಲ ಅಂಥೇಳಿ, ಇಲ್ಲ ಇಂಪಾಸಿಬಲ್ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಅವ್ರ ಚಿಕ್ಕಪ್ಪನ ಕಡೆಯಿಂದ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲಿ ಕೋಪ ಮಾಡ್ಕೊಂಡು ಹೋಗಿ ಇಲ್ಲಿ ಪುಣ್ಯವತಿ ಇವ್ರ ಚಿಕ್ಕಮ್ಮನೂ ಬೇಜಾರಾಗ್ಬಿಡ್ತಾರೆ. ಇದೇನಪ್ಪ, ನಾವು ಏನೇ ಪ್ಲ್ಯಾನ್ ಮಾಡಿದ್ರೆ ವರ್ಕೌಟ್ ಆಗ್ತಾ ಇಲ್ಲ ಅಲ್ಲಿ ಪುಣ್ಯವತಿ ಪಾತ್ರೆ ತೊಳಿತಾನೆ ಇರ್ತಾಳೆ ಕಿಚನ್ ಒಳಗೆ, ಸಿಂಕ್ ಹತ್ರ. ಹಿಂದೆಯಿಂದ ಬಂದು ನಿಂತ್ಕೊಂಡು ನೋಡ್ತಾನೆ, ಅಂದರೆ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊತಾನೆ. ಅಂದರೆ ಇರಿಟೇಟ್ ಮಾಡಿರ್ತಾಳಲ್ಲ, ನೀವು ಗೊರಕೆ ಹೊಡೆದಿದ್ದು ಸಿಂಹಗರ್ಜನೆ ಸೆಕೆಂಡ್ ಪಾರ್ಟ್ ನೋಡು, ಪಾರ್ಟ್ 1 ನೋಡು ಅಂತ ಎಲ್ಲ ಇರಿಟೇಟ್ ಮಾಡಿದ್ದು ಫ್ಲ್ಯಾಶ್ ಬ್ಯಾಕೆಲ್ಲ. ಓಹೋ, ಇದಕ್ಕಿಂತ ಅದೇ ಬೆಟ್ರ್, ನಾನೇನೋ ಇವಳನ್ನೇನ ಹೆಂಡ್ತಿ ಅಂತ ಒಪ್ಪೋದ್ಕೊಂಡೇನ ಇಲ್ವಲ್ಲ, ಇವಳು ಪೇಷಂಟು, ನಾನು ಪೇಷಂಟು, ಇವಳು ಡಾಕ್ಟ್ರ್ ಅಷ್ಟೇ ಅಲ್ವಾ ಅಂತೆಲ್ಲ ಹೇಳಿ, ಸರಿ ಹೇಳ್ಬಿಡ್ತೀನಿ ಅಂತ ಹೋಗಿ ಕೈ ಹಿಡ್ದು ಹೇಳಿದೆ. ಪಾತ್ರೆ ತೊಳಿತೀರ ನೋರೆ ಎಲ್ಲ ವಿವೇಕನಾಗಿ ಬೀಳುತ್ತೆ. ವಿವೇಕನಾಗಿ ಈ ಕಡೆಯಿಂದ ಅವ್ರ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮಗಂತೂ ಖುಷಿ. ನೋಡ್ರಿ ನಮ್ಮ ವಿವೇಕು ಎಷ್ಟು ಬಿಲ್ಡಪ್ ಎಲ್ಲ ತೊಗೊಂಡ, ಇವಾಗ ನೋಡಿ ಎಷ್ಟು ಸೈಲೆಂಟಾಗಿ ಹೋಗಿದ್ದಾನ ಅಂತೆಲ್ಲ, ಎಷ್ಟು ರೊಮ್ಯಾಂಟಿಕ್ ಆಗಿ ಅವಳನ್ನ ಹೇಳ್ಕೊಂಡು ಹೋಗಿದ್ದಾನ. ಈಗ ಮೀಸೆ ತಿರ್ಸ್ತಾನೆ, ರೀ ಮರ್ತೇ ಹೋಗ್ಬಿಟ್ರಾ ನಿಮ್ಮ ಮೀಸೆ ಇಲ್ಲ ಅಂತೇಳಿ. ಸರಿ ಬಿಡು, ರೂಮ್ ಒಳಗೆ ಹೋಗಿ ಡೋರು ಸ್ವಲ್ಪ ಮುಂದೆ ತಳ್ತಾರೆ, ಲಾಕ್ ಏನು ಹಾಕಿರಲ್ಲ, ಮುಂದೆ ತಳ್ತಾರೆ. ನೆಕ್ಸ್ಟ್ ಆ ಡೋರಿಂದು ಕತೆ ಐತೆ, ಆಮೇಲೆ ಹೇಳ್ತೀನಿ. ಆವಾಗ ಎಲ್ಲ ಹೇಳ್ತಾನೆ. 2 ಕೈ ಹಿಡ್ಕೊಂಡು ಕಣ್ಣಿಂದ ಕಣ್ಣು ನೋಡ್ತಾ ಇರ್ತಾನೆ. ಇದು ನೀವು ಒಳಗೆ ಕರ್ಕೊಂಬಂದಿರೋ ರುತಿ ನೋಡಿದೆ, ನನಗೆ ಯಾಕೋ ತುಂಬ ಭಯ ಅನ್ನಿಸ್ತೈತಿ, ಏನು ಇವತ್ತು ಇಲ್ಲದೆ ಇರೋ ಪ್ರೀತಿ ಆಕಾರ ಇವತ್ತೇ ಇದಕ್ಕ ಅಂತೆಲ್ಲ ಹಾಗೆ ಕೇಳ್ತಾ ಇದ್ರೆ ವಿವೇಕ್ ಅಂತೂ ಏನೂ ಮಾತಾಡಲ್ಲ, ಸುಮ್ಮನೆ ನೋಡ್ತಾನೇ ಇರ್ತಾನೆ. ಅವಳಿಗೆ ಟೆನ್ಷನ್ ಆಗುತ್ತೆ, ಎದಕ್ಕಪ್ಪ ಈ ಥರ, ಏನು ಇದು ಭಯ ಆಗ್ತಾಯಿದೆ, ಎದಕ್ಕೆ ಹಿಂಗೆ ಅಂತೆಲ್ಲ ನೋಡ್ತಾನೆ ಇರ್ತಾಳೆ. ಆವಾಗ ಎಕ್ಸ್ಪ್ಲೇನ್ ಮಾಡ್ತಾನೆ, ನನಗೆ ಅನ್ನಿಸ್ತೆ ನೀನು ನೋಡಿ, ನೀನು ತುಂಬ ಕೋಪಿ, ಇಷ್ಟೇ ತುಂಬ ಅಹಂಕಾರದವಳು ಅಷ್ಟೇ ಎಲ್ಲ
ಅಂದ್ಕೊಂಡಿದ್ದೆ ನಾನು. ನಿನಗೂ ಒಳ್ಳೆ ಮನಸ್ಸಿದೆ, ನೀನು ಎಲ್ಲವನ್ನು ಅರ್ಥ ಮಾಡ್ಕೊತಿ, ನನ್ನ ಮನಸ್ಸಿನ ಭಾವನೆ ಎಲ್ಲ ಅರ್ಥ ಮಾಡ್ಕೊತಿ, ನೀನಂದರೆ ಪರ್ಫೆಕ್ಟ್ ಹೆಂಡತಿ. ಸುಮ್ಮನೆ ಯಾವುದಾದ್ರು ಮನಸ್ಸಿಗೆ ಏನೇನು ಅನಿಸ್ತಿರ್ತದೆ ಅದೆಲ್ಲ ಹೇಳ್ತಾನೆ ಇರ್ತಾನೆ. ಇದೆಲ್ಲ ಹೇಳ್ತಾನೆ ಇದ್ದಾಗ ಇವಳಿಗೇನು ಅರ್ಥ ಆಗ್ತಾ ಇರೋಲ್ಲ. ಓಹೋ, ನನಗೆ ಅಹಂಕಾರದವಳು, ನನ್ನ ಇದು ಇಲ್ಲ, ಅಡ್ಜಸ್ಟ್ ಆಗಲ್ಲ, ಇದೆಲ್ಲ ನಿನಗೆ ಇವಾಗ ನೀನು ನನ್ನ ಬಗ್ಗೆ ಇಷ್ಟೇ ತಿಳ್ಕೊಂಡಿರೋದು ಅಂತ ನನಗೆ ಯಾವತ್ತೂ ಗೊತ್ತಿದೆ. ಇದು ನೀನು ಬಾಯಿ ಬಿಚ್ಚಿ ಹೇಳೋ ಅವಶ್ಯಕತೆ ಏನಿಲ್ಲ. ಇಲ್ಲ ಪುಣ್ಯಾವತಿ, ಏನೇನೋ ಎಲ್ಲ ಹಾಗೆ ಹೇಳ್ತಾನೆ ಇರ್ತಾನೆ. ಹಾಗೆ ಹೇಳ್ತಾ ಇರೋದು ಈ ಕಡೆಯಿಂದ ಅವ್ರ ಚಿಕ್ಕಪ್ಪನೂ ಮತ್ತು ಅವ್ರ ಚಿಕ್ಕಮ್ಮ ಬಾ ಕೇಳಿಸ್ಕೊ ನಾನು ಏನೇನು ಮಾತಾಡ್ತಾರೆ ಏನೇನಿಲ್ಲ ಅಂತ. ಕದ್ದು ಕೇಳಿಸ್ಕೊ ಅಂತ ಈ ಕಡೆಯಿಂದ ಇವ್ರು ಕೇಳಿಸ್ಕೊಳಕ ಅವಳು ಆಶಾ ಮೇಡಮ್ ಅವ್ರು ನಿಂತಿರ್ತಾರೆ ಕೇಳಿಸ್ಕೊಳಕ. ಆಶಾ ಮೇಡಮ್ ಅವ್ರನ್ನ ತಳ್ಳಿ ಸಾರ್ ಬರ್ತಾರೆ. ಸಾರ್ ಕೇಳಿಸ್ಕೊಳಕ ಸಾರ್ ನಮ್ಮ ತಳ್ಳಿ ಆಶಾ ಮೇಡಮ್ ಹಾಗೆ ಇಬ್ಬರು ಇದು ಮಾಡ್ತಾನೆ ಇದ್ದಾರೆ. ನೀನು ಕೇಳಿಸ್ತಾ ಇಲ್ಲ ಅಂತ. ಆದರೂ ಲಾಸ್ಟ್ ಸಾರಿ ನಿಂತ್ಕೊಂಡು ಕೇಳಿಸ್ತಾ ಇದ್ದಾನೆ ಓಕೆ ಅಂತೆಲ್ಲ ಹೇಳಿ ಅವರಿಬ್ಬರದ್ದು ಕನ್ವರ್ಸೇಷನ್ ಚೆನ್ನಾಗಿದೆ. ಇಲ್ಲಿ ಆತ ಎಲ್ಲ ಹೇಳ್ತಾನೆ, ಹೆಂಡ್ತಿ ಅಂದರೆ ಹೆಂಗಿರಬೇಕು, ನಿನ್ನಂಗೆ ಇರಬೇಕು ಹಂಗೆ. ಸರಿ ನಿನ್ನ ಮಾತು ಕೇಳಿ ನನಗೆ ತುಂಬ ಖುಷಿ ಆಯಿತು. ಒಟ್ಟು ಈಗಲೇ ನನ್ನ ಪ್ರಾಣ ಹೋದ್ರೂ ನಾನು ಲೆಕ್ಕ ಹಿಡಿಯಲ್ಲ. ನೀನು ಎಷ್ಟು ಒಳ್ಳೆ ಭಾವನೆ ಇದೆ, ಎಷ್ಟು ಒಳ್ಳೆ ಮನುಷ್ಯ ಇದೆಯಾ ನೀನು ಅಂತೆಲ್ಲ ಅದು ತಿಳ್ಕೊಂಡು ಅರ್ಥ ಮಾಡ್ಕೊತಾನೆ ಇರ್ತಾರೆ. ಇವ್ರು ಚಿಕ್ಕಪ್ಪ ಚಿಕ್ಕಮ್ಮಂಗೆ ಅವ್ರದ್ದೇ ಅವ್ರಿಗೆ ಆಗಿಬಿಟ್ಟಿರ್ತೈತಿ. ಕಾಮಿಡಿ ಚೆನ್ನಾಗಿದೆ ಇದು. ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಅಲ್ಲಿ ವಿವೇಕ್ನು ಎಲ್ಲ ಹೇಳ್ತಿರ್ತಾನೆ. ಆದ್ರೂ ಏನು ಇವಳಿಗೆ ಇನ್ನೂ ಅರ್ಥನೇ ಆಗ್ತಾ ಇರಲ್ಲ. ಒಳ್ಳೆ ಮನುಷ್ಯ ಇದ್ದಾನಲ್ಲ, ಅದು ಯಾಕೆ ಈ ಥರ ಬಿಹೇವ್ ಮಾಡ್ತಾನ ಅಂತಂದು ಆಕೆಗೂ ಡೌಟ್ ಇರುತ್ತೆ. ಇವಳು ದಿನ ಜಗಳ ಮುಗ್ದೇ ಇರೋಂಗಿಲ್ಲ. ನೀನು ನಾನು ಕೇಳಿಸ್ಕೊತೀನಿ, ನೀನು ಕೇಳಿಸ್ಕೊಂತ ಜಗಳ ಮುಗ್ದೇ ಇರೋಂಗಿಲ್ಲ. ನನ್ನ ಪ್ರಾಣ ಇವಾಗೆ ಹೋಗಿದ್ರೂ ಓಕೆ ಅಂತೆಲ್ಲ ಹೇಳಿದೆ. ಎಲ್ಲ ಹೇಳ್ತಾನೆ ಇರ್ತಾಳೆ. ಹಂಗೆ ಒಳ್ಳೆ ಗುಣಗಳು ಅಂದರೆ ಭಾವನೆಗಳೆಲ್ಲ ವ್ಯಕ್ತಪಡಿಸ್ತಾ ಇರ್ತಾನೆ. ಆಕೆ ಬಗ್ಗೆ ತನಗೇನು ಒಳ್ಳೆಯ ಅಭಿಪ್ರಾಯ ಇದೆ ಅದನ್ನೆಲ್ಲ ಹೇಳ್ತಾ ಇರೋದನ್ನ ಇವಳು ಕೇಳಿ ಇವಳಿಗೂ ತುಂಬ ಖುಷಿ ಪಡ್ತಾ ಇರ್ತಾಳೆ. ನಿಜವಾಗ್ಲೂ ಹೇಳ್ತಾ ಇದ್ದಾನೇನೋ ಅಂತ ಇವಳು ಅಂದ್ಕೊಂಡಿರ್ತಾಳೆ. ಆದರೆ ಅಲ್ಲಿ ಗೊತ್ತಿರಲ್ಲ ಅವ್ರ ಚಿಕ್ಕಪ್ಪ ಇದು ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡಿರ್ತಾರಂತ ಗೊತ್ತಿರಲ್ಲ. ಖುಷಿಯಿಂದ ಕೇಳಿಸ್ಕೊತಾನೆ ಇರ್ತಾಳೆ. ಎಲ್ಲದನ್ನು ಖುಷಿಯಿಂದ ಕೇಳಿಸ್ಕೊತಾ ಇದ್ದಾಗ ಆ ಸಾರ್ ಕಂಟಿನ್ಯೂ ಆಗಿ ಅವ್ರ ಮನಸ್ಸಲ್ಲಿ ಏನಿದೆ ಅದೆಲ್ಲ ಹೇಳ್ತಾನೆ. ಹಂಗೆ ಪುಣ್ಯಾವತಿ ಪರ್ಫೆಕ್ಟ್ ಆಗಿದೆಯಾ, ನೀನು ಈ ಮನೆಗೆ ಕರೆಕ್ಟೇ ಇದೆಯಾ ಅಂತೆಲ್ಲ ಹೇಳ್ತಾರೆ. ಖುಷಿ ತಡೆಯೋಕ್ಕೆ ಆಗ್ತಾಯಿರಲ್ಲ. ಇದೇ ಟೈಮ್ ಒಳಗೆ ಇವ್ರು ನೀನು ಕೇಳಿಸ್ಕೊ ಏನು ಮಾತಾಡ್ತಾರೆ ಏನಿಲ್ಲ ಕೇಳಿಸ್ಕೋಬೇಕಂತೇಳಿ ದೊಬ್ಬಾಟ ನೂಕಾಟ ಎಲ್ಲ ಮಾಡಿ ಇದು ಸ್ವಲ್ಪ ಫನ್ ಇದೆ, ಕಾಮಿಡಿ ಇಟ್ಟಿದ್ದಾರೆ ಇಲ್ಲಿ ಒಂದು ಸ್ವಲ್ಪ. ಅವ್ರು ಕೆಳಗೆ ಬಂದು ಬಿದ್ದುಬಿಡ್ತಾರೆ. ಅವರಿಬ್ಬರು ಕೆಳಗೆ ಬಂದು ಬಿದ್ದುಬಿಡ್ತಾರೆ. ಅವ್ರು ಬಿದ್ದಿದ್ರು ಇವರೆಲ್ಲ ಶಾಕ್ ಆಗಿಬಿಡ್ತಾರೆ. ಇವ್ರು ಇದಕ್ಕೆ ಹಿಂಗೆ ಬಿದ್ದುಬಿಟ್ರು ಮನೆಯಲ್ಲಿ ಅಂತಂದೇಳಿ. ಅವ್ರ ಚಿಕ್ಕಪ್ಪ ಬಿದ್ದಿರ್ತಾರೆ, ಆಮೇಲೆ ಅವ್ರ ಚಿಕ್ಕಮ್ಮನ ಇಬ್ಬರು ಬಿದ್ದಿರ್ತಾರೆ. ಇವ್ರು ಎದಕ್ಕೆ ಇವ್ರು ಬಿದ್ದುಬಿಟ್ರು ಅಂತ ಅವರು ಡೋರ್ ಇದಾಕಿ ಬಿದ್ದು ಚೆನ್ನಾಗಿದೆ ಇವತ್ತಿನ ಎಪಿಸೋಡ್. ಸಾರಿ ಕಾಣೋ, ಅಲ್ಲಿ ಒಳಗಡೆ ಗಾಳಿ ಬರ್ತಾ ಇಲ್ಲ ಅಂತ ಈ ಕಡೆ ಬರ್ತಿದ್ದೆ. ಡೋರ್ ಪಟ್ಟಿ ಮೇಲೆ ಕೈ ಇಟ್ಬಿಟ್ಟೆ, ನಾನು ಹಂಗೆ ಜಾರ್ಕೊಂಡು ಬಂದುಬಿಟ್ಟೆ. ಅಂದರೆ ಗಾಳಿ ಇದ್ದಿದ್ದಿಲ್ಲ ಅಲ್ಲಿ. ಇಲ್ಲಪ್ಪ ನಾನು ಏನು ಕೇಳಿಸ್ಕೊಂಡಿಲ್ಲ. ಆವಾಗ ಚಿಕ್ಕಮ್ಮನು ಇಲ್ಲ ವಿವೇಕ್, ಇಲ್ಲ ಮಗ ನಾನೇನು ಕೇಳಿಸ್ಕೊಂಡಿಲ್ಲ, ಆ ಕಡೆ ಗಾಳಿ ಬರ್ತಾ ಇಲ್ಲ ಅಂತ ನಾನು ನಿಮ್ಮ ಚಿಕ್ಕಪ್ಪ ಹಿಂಗೆ ಹೋಗ್ತಿದ್ವಾ, ಅದು ಮಿಸ್ ಆಗಿ ನಿಮ್ಮ ಚಿಕ್ಕಪ್ಪ ಹಿಂಗೆ ಡೋರ್ ಮೇಲೆ ಕೈ ಇಟ್ರಲ್ಲ ಹಾಗೆ ಬಿದ್ದುಬಿಟ್ರು ಅಂತಂದು. ಓಹೋ, ನನಗೆ ಈಗ ಅರ್ಥ ಆಯ್ತು. ಎಲ್ಲದು ನೀನು ನಿಮ್ಮ ಚಿಕ್ಕಪ್ಪನ ಬುಟ್ಟಿಗೆ ಹಾಕ್ಕೊಂಡು ನೀನು ಇದೆಲ್ಲ ಹೇಳು, ಹಿಂಗೆಲ್ಲ ಮಾಡು, ಗೋರ್ಕೆ ಸಮಸ್ಯೆ ಹೋಗಲಿ ಅಂತೆಲ್ಲ ಹೇಳ್ಕೊಟ್ಟಿದ್ಯಾ ನೀನು ನಮ್ಮ ಚಿಕ್ಕಪ್ಪಗೆ ಅಂತೆಲ್ಲ ಹೇಳ್ತಾರೆ. ಇಲ್ಲ ಬಿಡು, ನಾನು ಇದಕ್ಕೆ ಹೇಳ್ಕೊಳ್ಳಿ. ಓಹೋ, ಈಗ ನೀವು ಈ ಥರ ಎಲ್ಲ ಅನುಮಾನ ಮಾಡೋ ಬದಲು ನನ್ನ ಕತ್ತಿಸಿಗೆ ಸಾಯಿಸಿಬಿಡಿ, ಗಂಡನ ಕೈಯಿಂದ ಸತ್ತರೆ ಪುಣ್ಯವಾದರೂ ಸಿಗುತ್ತೆ ಅಂತೆಲ್ಲ ಗೌರಿ ಹೇಳ್ತಾ ಇರ್ತಾಳೆ. ಇಲ್ಲ ನನಗೆ ಗೊತ್ತು, ನೀನೇ ಎಲ್ಲ ಹೇಳ್ಕೊಟ್ಟಿದ್ಯಾ, ನೀನೇ ಹಿಂಗೆ ಕಣ್ಣಲ್ಲಿ ಕಣ್ಣು ಇಟ್ಟು ಹೇಳಿದರೆ ನಿಮ್ಗೆ ಗೊರಕೆ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಂತ ನೀನೇ ಹೇಳಿ ಅಂದ. ರೀ, ನಿಮಗೆ ಅಷ್ಟಾದರೂ ಬುದ್ಧಿ ಇಲ್ವಾ? ನೀವೆಲ್ಲ ಫಾರಿನ್ಗೆ ಅಬ್ರಾಡ್ಗೆಲ್ಲ ಹೋಗಿ ಓದ್ಕೊಂಬಂದು ನನಗೆ ಅಷ್ಟು ನಾಲೆಜ್ ಇಷ್ಟು ನಾಲೆಜ್ ಹಂಗೆ ಹಿಂಗೆ ಅಂತ ಎಲ್ಲ ಜಂಬ ಕೊಚ್ಕೊತೀರಾ? ಇಷ್ಟಕ್ಕೆ ಕಿವಿ ಕೊಡಬಾರ್ದು, ಕೇಳ್ಕೋಬೇಕು, ಕೇಳಿಸ್ಬಾರ್ದು ಅನ್ನೋ ಸ್ವಲ್ಪ ಕಾಮನ್ ಸೆನ್ಸ್ ನಿಮಗಿಲ್ವಾ? ಗೊರಕೆ ಸಮಸ್ಯೆಗೆ ಏನು ಮಾಡಬೇಕು ಏನಿಲ್ಲ ಅಂತ ನಿಮ್ಮ ಚಿಕ್ಕಪ್ಪ ಯಾವ್ಯಾವ ಐಡಿಯಾ ಕೊಟ್ಟಂಗೆಲ್ಲ ನೀವು ಅದನ್ನ ಎಕ್ಸ್ಪಿರಿಮೆಂಟ್ ಮಾಡ್ತಾನೆ ಇದ್ದೀರಾ. ಇದಕ್ಕೆ ಮುಂಚೆ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದಿರಿ, ಇವಾಗ ಎಂಥ ಎಕ್ಸ್ಪಿರಿಮೆಂಟಾ ಅಂತೆಲ್ಲ ಗೌರಿ ಬೈದಾಗ ಆವಾಗ ಸರಿ ಬಿಡ್ರಿ ಆಯಿತು, ನೀವು ಇಷ್ಟೊತ್ತಿಗೆ ಹೇಳಿದ್ದು ನಿಮ್ಮ ಚಿಕ್ಕಪ್ಪ ಹೇಳ್ಕೊಟ್ಟಾರ ಎಕ್ಸ್ಪಿರಿಮೆಂಟ್ ಅಂತೇನಲ್ಲ, ಒಟ್ಟು ನಿಮ್ಮ ಚಿಕ್ಕಪ್ಪ ಹೇಳ್ಕೊಟ್ಟಿದ್ದು ನೀವು ನಿಮ್ಮ ಮನಸ್ಸಿನ ಭಾವನೆ ಅಲ್ಲ ನೀವು ಹೇಳಿದ್ದು ಅನ್ನೋ. ಸರಿ, ನನಗೆ ಅರ್ಥ ಆಯಿತು. ನಾನು ಏನಾದರೂ ಇದು ನಂದೇನೂ ತಪ್ಪಿಲ್ಲ ಅಂತ ನಾನು ಪ್ರೂವ್ ಮಾಡಿದರೆ, ನಾನು ಇಲ್ಲಿಂದ ಹೊರಗೆ ಹೋಗೋ ಟೈಮ್ ಏನಾದರೂ ಬಂದರೆ ನೀವು ಇಷ್ಟೊತ್ತು ಏನು ಮಾತಾಡಿದ್ರಲ್ಲ ಈ
ಮಾತನ್ನೆಲ್ಲ ನೆನಪಿಟ್ಕೊತೀನಿ ಅಂತೆಲ್ಲ ಹೇಳಿರ್ತಾಳೆ. ನೆಕ್ಸ್ಟ್ ಎಪಿಸೋಡ್ನು ಹಾಗೆ ನಾನು ಪ್ರೂವ್ ಮಾಡೋಕ್ಕಾಗಿಲ್ಲ ಅಂದ್ರೂ ನಾನು ಹೊರಗಡೆ ಹೋಗ್ತೀನಲ್ಲ, ನಿಮ್ಮ ಭಾವನೆಗಳನ್ನೆಲ್ಲ ನಾನು ಚೆನ್ನಾಗಿ ನೆನಪಿಟ್ಕೊತೀನಿ, ಇಷ್ಟೇ ಸಾಗ್ರಿ ನನಗೆ ಅಂತೆಲ್ಲ ಹೇಳ್ತೀನಿ. ನೆಕ್ಸ್ಟ್ ಎಪಿಸೋಡು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ ಗೌರಿ ಕಲ್ಯಾಣ ಸೀರಿಯಲ್ ಇದು ಸೋಮವಾರದ ಎಪಿಸೋಡ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಆಲ್ ದಿ ಬೆಸ್ಟ್.